ನಮಸ್ಕಾರ, ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಖೇಡ್ ಜಾತ್ರೆ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪ ಬಡಿಸಿದ ಶಾಸಕ ಪ್ರಭು ಚವ್ಹಾಣ್. ಕಮಲ್ನಗರ ತಾಲೂಕಿನ ಖೇಡ್ ಗ್ರಾಮದಲ್ಲಿ ಪೂಜ್ಯ ಶ್ರೀ ರೇವಪ್ಪಯ್ಯ ಶಿವಶರಣ ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ವಿ ಚವ್ಹಾಣ್ ಜೂನ್ 25ರಂದು ಭಾಗವಹಿಸಿ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪ ಬಡಿಸಿ ಗಮನ ಸೆಳೆದರು. ಇನ್ನು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಈ ವರ್ಷ ಸರಿಯಾಗಿ ಮಳೆ ಬೆಳೆಯಾಗಿ ರೈತರ ಜೀವನ ಸಮೃದ್ಧಿಯಾಗಲಿದ್ದು ಮತ್ತು ನಾಡಿನಲ್ಲಿ ಸುಖ ಶಾಂತಿ ನೆಲೆಸಲೆಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರು. ಇನ್ನು ಭಕ್ತಾದಿಗಳಿಗೆ ತಮ್ಮ ಕೈಯಿಂದಲೇ ಹೋಳಿಗೆ ತುಪ್ಪ ಬಡಿಸಿ ನಂತರ ತಾವು ಸಹ ಭಕ್ತರೊಂದಿಗೆ ಕುಳಿತು ಪ್ರಸಾದವನ್ನು ಸೇವಿಸಿದ್ದು ಅಪರೂಪವಾಗಿತ್ತು. ಇನ್ನು ಇದೇ ವೇಳೆ ತಳುಳ ಮೆಹಕರ್ ಮಠದ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದವನ್ನು ಕೂಡ ಪಡೆದರು. ನಂತರ ಮಾತನಾಡಿ, ಪವಾಡ ಪುರುಷ ರೇವಪ್ಪಯ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಖೇಡ್ ಗ್ರಾಮದಲ್ಲಿ ಪ್ರತಿ ವರ್ಷ ಅದ್ಧೂರಿಯಾಗಿ ನಡೆಯುತ್ತಿದೆ. ಇನ್ನು ಸಾಕಷ್ಟು ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಪುನೀತರಾಗ್ತಿದ್ದಾರೆ ಎಂದರು. ಇನ್ನು ಹಬ್ಬದೂಟವಾಗಿರುವಂತಹ ಹೋಳಿಗೆ ತುಪ್ಪದ ದಾಸೋಹ ಈ ಜಾತ್ರೆಯಲ್ಲಿ ವೈಶಿಷ್ಟ್ಯವಾಗಿದ್ದು, ಜಾತ್ರೆಯಲ್ಲಿ ಹಬ್ಬದ ವಾತಾವರಣನೇ ಕಂಡು ಬರ್ತಿತ್ತು. ಇನ್ನು ಪವಾಡ ಪುರುಷರಾದ ರೇವಪ್ಪಯ್ಯ ಶರಣರ ಜಾತ್ರೆಯಲ್ಲಿ ಭಾಗವಹಿಸುವುದೇ ನನ್ನ ಸೌಭಾಗ್ಯ ಅಂತ ಕೂಡ ಹೇಳಿದ್ರು. ಇನ್ನು ರೇವಪ್ಪಯ್ಯ ಸ್ವಾಮಿಯ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆಯದಾಗ್ತಿದೆ. ನಾನು ಸ್ವಾಮಿಯ ಪರಮ ಭಕ್ತನಾಗಿದ್ದು ಪ್ರತಿ ವರ್ಷ ಕೂಡ ಜಾತ್ರೆಗೆ ಬರ್ತೇನೆ. ಪ್ರತಿ ವರ್ಷ ಮಂದಿರಕ್ಕೆ ಬರುವ ಭಕ್ತರ ಸಂಖ್ಯೆಯಲ್ಲೂ ಕೂಡ ವೃದ್ಧಿಯಾಗ್ತಿದೆ. ಅದರಂತೆ ಮಂದಿರ ಅಭಿವೃದ್ಧಿಯಾಗಬೇಕು ಅಂದರೆ ಇದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಮಂದಿರ ಹಾಗೂ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಜೊತೆ ಎಲ್ಲ ಈ ಭಾಗದ ಎಲ್ಲ ಭಕ್ತರು ಇದರಾಗಿ ಒಳ್ಳೆಯಾಗಿದೆ. ನಾನು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಿನ್ನೆ ಒಂದು ಫೋನ್ ಮಾಡಿದ್ರು ಸರ್, ಕೇಳಿ 3 ದಿನ ಆಯ್ತೀನಿ, ಎಲ್ಲಿ ಕೂಡ ನಾನು ಹೋಳಿಗೆ ತುಪ್ಪ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ಅಂದರೆ ದೇವಪ್ಪ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಬೆಂಗಳೂರು ನಮ್ಮ ಕೇಳು ನಮ್ಮ ತಾಲೂಕ ಬೆಂಗಳೂರಿನಲ್ಲಿ ಪೂಜೆ ಆಗ್ತಾರೆ. ಹಾಗಾಗಿ ನಾವು ನಮ್ದು 4 ಬಾರಿ ಎಕ್ಸ್ಪ್ಲೋರ್ ಮಾಡಿದ್ವಿ. ನಾವು ಯಾವಾಗ ಕೇಳಿ ಬಂದ್ರೆ ಅಲ್ಲಿ ಯಾಕೆ ಬರಲ್ಲ, ಅಲ್ಲಿ ಕೈ ಬರಲ್ಲ. ಇವತ್ತು 40 ಲಕ್ಷ ಶಿರೋಡ್ ಪೂಜಾ ಮಾಡ್ತೀವಿ. 40 ಲಕ್ಷ ಅವರೆಲ್ಲ ಕಾರ್ಯಕರ್ತರ. ಅದಕ್ಕಾಗಿ ಎಲ್ಲಿ ಮುಂದೆ ಹೋಗ್ತೀನಿ, ಎಲ್ಲಿ ಊಟ ಮಾಡ್ತಾ ಇದ್ರಿ, ಬಹಳ ಖುಷಿ ಆಗ್ತಾ ಇದೆ. ಈ ಭಕ್ತರು ಈ ಭಾರತ ಸ್ವಾಮಿ ಅವ್ರ ಹೀಗೆ ನಷ್ಟವಾಗಿದೆ. ಮುಂದೆ ಈ ಹಮ್ಮೆಯಿಂದ ನಮ್ಮ ಗುರು ಏನ್ವಿ ಆದೇಶಿದ್ರೆ ನಾವು 100% ಪೂರ್ಣ ಮಾಡ್ಕೊಡ್ತೀನಿ. ಇಲ್ಲಿನ ಬೇಡಿಕೆ ಇದೆ. ಯಾಕಂದ್ರೆ ಇವು ಜಾಸ್ತಿ ಬೆಳಿಬೇಕು, ಜಾಸ್ತಿ ಪ್ರಚಾರ ಆಗಬೇಕು. ಇವು ಜಾಸ್ತಿ ಆಗಂದ್ರೆ ನಾವು ಏನೇನು ಬೇಡಿಕೆ ಇದ್ದೀವಿ.